हरिं गरासनगद्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमरादितो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಆಷಾಢ ಮಾಸ ಶುಕ್ಲಪಕ್ಷ ಪ್ರಾರಂಭ ಆಯಿತು. ಇಲ್ಲಿವರೆಗೂ ಜ್ಯೇಷ್ಠ ಮಾಸ ನೋಡಿ, ದಿನಗಳು ಉರುಳತಕ್ಕಂಥದ್ದು ಗೊತ್ತಾಗೋದಿಲ್ಲ. ಮಾಸ ಮುಗಿದ್ದು ಆಷಾಢ ಮಾಸ ಬಂತು. ಆಷಾಢ ಮಾಸ ಬರಲಿಕ್ಕೂ ಮುನ್ನ ಹೆಣ್ಣು ಮಕ್ಕಳು ತವರು ಸೇರಾಯಿತು. ಅಂದರೆ ನವದಂಪತಿಗಳಿಗೆ, ಹೊಸದಾಗಿ ಮದುವೆಯಾದಂಥವ್ರಿಗೆ ಮಾತ್ರ ಆಷಾಢದ ಹೆಚ್ಚಿನ ಆಚರಣೆ ಇರತಕ್ಕಂಥದ್ದು. ಇನ್ನು ಆಷಾಢ ಮಾಸ ಬಂತು ಅಂತೇಳಿ ಜ್ಯೇಷ್ಠ ಮಾಸದ ನಿನ್ನೆ ಅಮಾವಾಸ್ಯೆ ತನಕ ಸಮೃದ್ಧಿಯಾದಂಥ ಊಟ ಮಾಡಿಬಿಟ್ಟಿದ್ದೀವಿ, ಬೇಕು ಬೇಡಗಳೆಲ್ಲವೂ ತಿಂದು ಮುಗಿಸಿದ್ದೀವಿ. ಇನ್ನು ಆಷಾಢ ಮಾಸ ನಾವೇನು ತಿನ್ನೋಂಗಿಲ್ಲ, ಉಪವಾಸ ಇರಬೇಕು ಅಂತ ಯಾರಾದರೂ ಇರ್ಲಿಕ್ಕಾಗತ್ತಾ? ಆಷಾಢ ಯಾವುದಕ್ಕೆ? ಒಂದಷ್ಟು ಜನಕ್ಕೆ ಏನಂದರೆ, ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಮಾಡೋರಿಗೆ ಆಷಾಢ ಎಂಬತಕ್ಕಂಥ ಹೆಸರು. ಅದು ಇನ್ಕಮಿಂಗ್ ಇಲ್ಲ, ಔಟ್ ಗೋಯಿಂಗ್ ಮಾತ್ರ. ಈ ಕಾನೂನು ಮಾಡ್ತಕ್ಕಂಥದ್ದು ಔಟ್ ಗೋಯಿಂಗ್, ಅಂದರೆ ಆಚೆ ಕಡೆ ದುಡ್ಡು ಕೊಡಬೇಕಾದ್ರೆ ಮಾತ್ರ ಆಷಾಢ ಮಾಸ. ನಿಮ್ಮ ಮನೆಗೆ ಏನಾದ್ರು ದುಡ್ಡು ಬರಬೇಕಾದ್ರೆ ಸಲೀಸಾಗಿ ಬಾಗಿಲು ತೆಗೆದು ರೂಮ್ ಬೀಗ ತೆಗೆದು ಒಳಗಡೆ ತೊಗೊಂಡು ನೀವೇ ದುಡ್ಡು ಇಟ್ಟುಬಿಡಿ ಅಂತ ಹೇಳ್ತೀವಿ. ಅಂದರೆ ಬರುವುದಕ್ಕೆ, ನಮಗೆ ಲಾಭದಾಯಕವಾಗಿರೋದಕ್ಕೆ, ನಮ್ಮ ಸುಖ ಸಂತೋಷಕ್ಕೆ, ನಮ್ಮ ಅನಿಸಿಕೆಗೆ, ನಮ್ಮ ನಾಲಿಗೆ ರುಚಿಗೆ, ನಮ್ಮ ಕಣ್ಣು ನೋಟಕ್ಕೆ ಇದಕ್ಕೆ ಆಷಾಢ ಇಲ್ಲ. ಆಷಾಢದ ಯಾವುದಕ್ಕೆ? ನಾವೇನಾದ್ರು ಕೊಡಬೇಕಾದ್ರೆ, ಸಾಲ ಕೊಟ್ಟ ಪುಣ್ಯಾತ್ಮ ಸಾಲ ಕೊಟ್ಟವನಿಗೆ ಸಾಲ ವಾಪಸ್ ಕೊಡಬೇಕಾದ್ರೆ ಆಷಾಢ ಮಾಸ ವ್ಯಾಪಾರ ಇಲ್ಲ, ಆಷಾಢ ಮಾಸ ಕೈ ಇಲ್ಲ, ದುಡ್ಡಿಲ್ಲ, ಆಷಾಢ ಮಾಸ ಏನೂ ನಡೀತಾ ಇಲ್ಲ. ಹಾಗೆ ನಮ್ಮ ಜನ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಹೊರಬೀಳಲಿಕ್ಕೆ ಇಂಥದನ್ನೆಲ್ಲ ಕಾರಣ ಹುಡುಕೊಳ್ತಾರೆ. ಕಳ್ಳಂಗೊಂದು ಸುಳ್ಳು ನೆಪ ಅಂಥೇಳಿ ಇದನ್ನು ಹುಡುಕೊಳ್ತಿರ್ತಾರೆ. ಇರಲಿ, ಏನೇ ಇದ್ರೂ ಇದು ಆಷಾಢ ಮಾಸದ ಪ್ರಾರಂಭದ ದಿನ. ಹಾಗಂತ ಆಷಾಢ ಮಾಸವನ್ನು ಮೂಗು ಮುರಿಬೇಕಾದ್ದಿಲ್ಲ. ಆಷಾಢ ಮಾಸ ಪುಣ್ಯಕ್ಷೇತ್ರಗಳ ದರ್ಶನ ಇದೆ. ಆಷಾಢ ಮಾಸದಲ್ಲಿ ಗಾಳಿ ಜಾಸ್ತಿ ಇರುತ್ತೆ. ಆಷಾಢ ಮಾಸದಲ್ಲಿ ನವದಂಪತಿಗಳು ಸೇರಿದ್ರೆ ಹುಟ್ಟೋ ಮಕ್ಕಳಿಗೆ ಡೆಲಿವರಿ ಸ್ವಲ್ಪ ಸಮಯ ಕಷ್ಟ ಆಗುತ್ತೆ ಎಂಬತಕ್ಕಂಥದ್ದನ್ನು ಒಂದು ಚಿಂತನೆ ಮಾಡಿ ಗಂಡ ಹೆಂಡತಿಯರನ್ನ, ಹೊಸದಾಗಿ ಮದುವೆಯಾದಂತಹ ನವದಂಪತಿಗಳನ್ನು ದೂರ ಇರಬೇಕು ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆಯರು ಒಂದೇ ದ್ವಾರದಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ. ಅತ್ತೆ ಸೊಸೆಯರಿಬ್ಬರು ಒಂದೇ ದ್ವಾರದಲ್ಲಿ ಓಡಾಡಬಾರ್ದು ಅಂತ ಹೇಳೋದು ಆಷಾಢ ಮಾಸದ ನಿಯಮ. ಇದನ್ನು ಹೊರತುಪಡಿಸಿ ಆಷಾಢ ಮಾಸ ಖಂಡಿತ ಕೆಟ್ಟದ್ದಲ್ಲ. ಇನ್ನು ಹಿಂದೆಲ್ಲ ಆಷಾಢ ಅಂದರೆ ಬಹಳ ಮೂಗು ಮುರಿತಿದ್ರು. ಆದರೆ ಇತ್ತೀಚೆಗೆ ಏನಾಗಿದೆ, ಆಷಾಢ ಮಾಸದ ಶುಕ್ಲ ಪಕ್ಷ 15 ದಿವಸ ಮುಂದಕ್ಕೆ ಹಾಕೊಂಡಿದ್ದಾರೆ. ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ, ಈಗ ನಾವು ನೋಡ್ತಿರೋದು ಶುಕ್ಲ ಪಕ್ಷದಲ್ಲಿದ್ದೇವೆ. ಅಂದರೆ ನಿನ್ನೆ ಅಮಾವಾಸ್ಯೆ ಆಯಿತು, ಇವತ್ತು ಶುಕ್ಲ ಪ್ರಾರಂಭ ಆಯಿತು. ವೃದ್ಧಿಚಂದ್ರ ಇರುವಂತಹ ಕಾಲ, ಯಾವುದಾದ್ರು ಶುಭ ಕಾರ್ಯ ಮಾಡ್ಬೋದು ಅಂತಕ್ಕಂಥದ್ದು ಈಗಾಗಲೇ ರೂಢಿಯಲ್ಲಿ ಬಂದಾಯಿತು. ಹಾಗಾಗಿ ಆಷಾಢ ಮಾಸದ ಶುಕ್ಲ ಪಕ್ಷ ಈ 15 ದಿನಗಳು ನಿಮ್ಮ ಇಷ್ಟದ ಪ್ರಕಾರ ಏನು ಬೇಕಾದ್ದು ಮಾಡಿ. ಅದಾದ ನಂತರ ಬರ್ತಕ್ಕಂಥ 15 ದಿವಸ ಇದೆಯಲ್ಲ, ಆ 15 ದಿವಸ ಯಾವುದು? ಕೃಷ್ಣ ಪಕ್ಷ. ಆ ಕೃಷ್ಣ ಪಕ್ಷದಲ್ಲಿ ಮಾತ್ರ ತಾವೇನು ಮಾಡಬಾರದು ಎಂಬತಕ್ಕಂಥದ್ದು ಇವತ್ತಿಗೂ ಕೆಲವು ಗಟ್ಟಿಯಾದಂಥ ಮನಸ್ಸಿದೆ. ಏನೇ ಆದರೂ ಏನು ಮಾಡಬೇಕು, ಏನು ಬಿಡಬೇಕು, ಯಾವ ಕಾಲಕ್ಕೆ ಏನು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವುದರ ಬಾಂಧವ್ಯ ಬೆಳೆಸಬೇಕು, ಬೆಳೆಸಬಾರ್ದು, ಯಾವುದನ್ನು ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು, ಇದೆಲ್ಲವೂ ನಿಮಗೆ ಬಿಟ್ಟು ವಿಚಾರ. ಆದರೆ ಆಷಾಢ ಪ್ರಾರಂಭ ಆಯಿತು, ಇವತ್ತು ಸತ್ಯದ ವಿಚಾರ.
ಆಷಾಢ ಪ್ರಾರಂಭ ಆಯಿತು, ದೇವತೆಗಳ ಉತ್ಸವಗಳು ಈಗಾಗಲೇ ಸಾಕಷ್ಟು ಶುರುವಾಯಿತು. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ದರ್ಶನಕ್ಕೆ ಹೋಗಿ ಬರ್ಬೋದು, ತಪ್ಪಿಲ್ಲ. ಹಾಗೆ ಗಾಳಿಯ ವಾತಾವರಣ ಜಾಸ್ತಿ ಇರೋದ್ರಿಂದ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಅನಾರೋಗ್ಯದ ಕ್ಷಣಗಳು ತುಂಬ ಇರುತ್ತೆ. ಅದರಿಂದ ಆರೋಗ್ಯ ಅಷ್ಟು ಸರಿ ಇರ್ತಕ್ಕಂಥದ್ದು ಆಗೋದಿಲ್ಲ. ಯಾಕೆಂದರೆ ಗಾಳಿಯ ವಾತಾವರಣದಲ್ಲಿ ಕ್ಲೈಮೇಟ್ಸ್ ಅಂತಕ್ಕಂಥದ್ದು ಅಥವಾ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವಿಸ್ಮಯಗಳು, ಪ್ರಕೃತಿಯ ಒಂದು ಬದಲಾವಣೆ, ಆ ವಾತಾವರಣದಲ್ಲಿ ಆಗುವಂಥ ಪರಿಸರದ ಬದಲಾವಣೆಗಳಲ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು ಹಿರಿಯರು ಮತ್ತು ಪುಟ್ಟ ಮಕ್ಕಳು. ಅದರ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬಹಳ ದಿನಗಳ ನಂತರ ಒಂದು ವಿಶೇಷತೆಯನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ ಇವತ್ತು ಮೇಷರಾಶಿಯವರಿಗಿದೆ. ಆದರೆ ಮೇಷರಾಶಿಯವರಿಗೆ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ. ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಅದು ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಬರುತ್ತೆ. ಆಗುವ ಕೆಲಸಗಳನ್ನು ಸಹಿತ ತಾವೇ ತಮ್ಮ ಮನಸ್ಸಲ್ಲಿ ವೇಗವಾಗಿ ನಡಿಬೇಕಾಗಿರ್ತಕ್ಕಂಥದ್ದನ್ನ ಮಂದಗತಿಯಲ್ಲಿ ನಡೆಯಕ್ಕೆ ಶುರು ಮಾಡ್ತೀರಿ. ಹಾಗೆ ಯಾರು ನನ್ನೋರು ತನ್ನೋರು ಅಂತ ಹೇಳಿ ಯಾರಾದರೂ ಒಂದೆರಡು ಒಳ್ಳೆ ಮಾತನ್ನು ಹೇಳಕ್ ಬಂದ್ರು ಆ ಮಾತನ್ನ ಆಲಿಸುವಂತ ತಾಳ್ಮೆ ವ್ಯವಧಾನತೆಯನ್ನ ಕಳ್ಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮವನ್ನ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಹೇಗೆಲ್ಲ ಸರಿಪಡಿಸ್ಕೊಳ್ಬೇಕು ಅನ್ನತಕ್ಕಂಥದ್ದನ್ನ ಆಲೋಚನೆ ಮಾಡೋದ್ರಲ್ಲೇ ಸಮಯ ವೃಥಾ ವೇಸ್ಟ್ ಮಾಡ್ತೀರಿ. ಬಿಟ್ರೆ ಅದನ್ನು ಹೇಗ್ ಮಾಡ್ಕೊಳ್ಬೇಕು, ಹೇಗ್ ಸರಿಪಡಿಸ್ಕೊಳ್ಬೇಕು ಅನ್ನತಕ್ಕಂಥ ಅರಿವಿಲ್ಲಂತ ರೀತಿಯಲ್ಲಿ ಇರ್ತೀರಿ. ಇವತ್ತು ತಾಯಿ ಶಂಕರಿಯನ್ನ, ಭಗವತಿಯನ್ನ ಅಥವಾ ದುರ್ಗಾಪರಮೇಶ್ವರಿಯನ್ನ ದುರ್ಗಾದೇವಿಯನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಸಹಿತ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಸಿಗಬೇಕು, ಅರ್ಥಪೂರ್ಣವಾದಂತಹ ಕಾಯಕ ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ರೆ ಮೊದಲು ಉತ್ತರಾಭಿಮುಖವಾಗಿ ನಿಂತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಉದ್ಯೋಗದ ಕಡೆ ಗಮನ ಕೊಡಿ. ಹೆಚ್ಚಿನ ಲಾಭವನ್ನ ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನಾದರೂ ಸಮಂಜಸವಾಗಿ ಮಾಡ್ಕೊಳ್ಬೇಕು, ವೃತ್ತಿಯನ್ನ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಕ್ರಮವನ್ನ ಅನುಸರಿಸಬೇಕು. ಆ ಕ್ರಮವನ್ನ ಅನುಸರಿಸಿದಾಗ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ಒಳ್ಳೆ ಯೋಗ ಮತ್ತು ಯೋಗ ಫಲ ಎಂಬತಕ್ಕಂಥದ್ದಿದೆ. ಆ ಯೋಗ ಫಲ ಅದು ನಿಮಗೆ ಕಾರ್ಯಸಿದ್ಧಿ ಆಗಬೇಕಾದ್ರೆ ಇವತ್ತು ನಿಮ್ಮ ಆಲೋಚನೆ ಎಂಬತಕ್ಕಂಥದ್ದನ್ನ ಏನೇ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಇವತ್ತು ಇಂತಿಂತ ಕೆಲಸ ನಾನು ಮಾಡ್ತಿದ್ದೀನಿ, ಇದು ಅನುಕೂಲ ಆಗಬೇಕು ಅಂತ ಮನೆಯಲ್ಲಿರ್ತಕ್ಕಂಥ ಅವರ ಅನುಭವದ ಮಾತನ್ನ ಆಲಿಸಿ ತದನಂತರ ತಾವು ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಗೆ ನೀವೇ ದಾರಿಯಾಗ್ಬಿಡ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಒಂದು ಅದೃಷ್ಟ ತರತಕ್ಕಂಥ ಕಾಲ. 12ರಿಂದ 4:20 ಮಧ್ಯದಲ್ಲಿ ನಿಮ್ಮ ಆಲೋಚನೆಗಳನ್ನ ಕ್ರಮಬದ್ಧವಾಗಿ ಮಾಡಿ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಹಿರಿಯರ ಮಾತನ್ನ ಆಲಿಸಿ. ಹಾಗೆ ಇವತ್ತಿನ ದಿವಸ ಕಾಗದ ಪತ್ರಗಳು ಅಥವಾ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು, ಹೊಸದಾಗಿ ಮಾಡುವಂತ ಒಂದು ಉದ್ಯೋಗ, ಇವತ್ತಿನ ನಕ್ಷತ್ರ ಚೆನ್ನಾಗಿದೆ, ದಿನ ಚೆನ್ನಾಗಿದೆ. ಹಾಗಿದ್ದಾಗ ಇವತ್ತಿನ ಫಲಾಫಲಗಳು ಸಹಿತ ಅಷ್ಟೇ ಅದೃಷ್ಟಕರವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಇಂತಹ ಕಡೆ ಒಂದು ದೇವರ ದರ್ಶನ ಮಾಡಿಕೊಂಡು ಬರೋದ್ರಿಂದ ಇನ್ನಷ್ಟು ಅದೃಷ್ಟದ ಫಲ ನಿಮ್ಮದಾಗತ್ತೆ. ಇವತ್ತು ತಾಯಿ ಶಂಕರಿಯನ್ನ, ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಆರೋಗ್ಯದ ಕಡೆನೂ ಒಂದಷ್ಟು ಗಮನ ಕೊಟ್ಟು ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿದ್ರೆ ವೃಷಭ ರಾಶಿಯವರು ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರನೇ ಸಿಗದಿಲ್ವೇನೋ ಎಂಬಂತ ರೀತಿ ನಿಮ್ಮ ಆಲೋಚನೆ. ಆದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ, ಪ್ರತಿಯೊಂದು ಆಲೋಚನೆಗಳನ್ನು ಸಹಿತ ಅರ್ಥಗರ್ಭಿತವಾಗಿ ಚಿಂತನೆ ಮಾಡ್ತೀರಿ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರುವಂತ ಆಲೋಚನೆ ಅಥವಾ ಇನ್ನೊಬ್ಬರಿಂದ ಬರುವಂತ ಸುದ್ದಿ ಇದೆಯಲ್ಲ, ಅದು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ, ಭಯಡಿಸುತ್ತೆ. ಅಥವಾ ಉದ್ಯೋಗದಲ್ಲಿ ಅಥವಾ ವ್ಯವಹಾರಗಳಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೇನೋ ಎಂಬಂತ ರೀತಿ ಭಯಡಿಸುತ್ತೆ. ಇದು ಮಧ್ಯಾಹ್ನ ಸರಿಸುಮಾರು 1:40 ಹೀಗೆ ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ. 1:40 ಆದ ನಂತರ ಸಾಕಷ್ಟು ಬದಲಾವಣೆ ತರುವಂತ ಕಾಲ ನಿಮ್ಮ ಭವಿಷ್ಯದಲ್ಲಿ ಎದುರಾಗುತ್ತೆ. ಇವತ್ತು ದೂರಭಾರ ಪ್ರಯಾಣ ಅಥವಾ ಸಂಬಂಧಿಕರ ಮನೆಗೆ ಹೋಗ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಒಂದು ಕಡೆ ಒಂದು ಮನರಂಜನಾ ಕ್ಷೇತ್ರಕ್ಕೆ ಹೊರತಕ್ಕಂಥದ್ದು, ಕುಟುಂಬ ಪರಿವಾರ ಸಮೇತ ಕೂತು ಒಂದಷ್ಟು ಸಮಾಲೋಚನೆಗಳು ಮಾಡ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಏನ್ ಮಾಡಬೇಕು ಎಂಬತಕ್ಕಂಥದ್ರ ಆಲೋಚಿಸ್ತಕ್ಕಂಥದ್ದು, ಅಥವಾ ಒಂದು ಸಂತೋಷದ ಸಂಭ್ರಮದ ಔತಣಕೂಟಕ್ಕೆ ನೀವು ಭಾಗಿಯಾಗ್ತಕ್ಕಂಥದ್ದು, ಏನೇ ಆದರೂ ವಿಭಿನ್ನವಾದಂತ ಆಲೋಚನೆಗಳು ಮಿಥುನ ರಾಶಿಯವರಿಗೆ ಇವತ್ತಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವಿಷ್ಣು ದೇವರನ್ನೂ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಸಾಧ್ಯವಾದಷ್ಟು
ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಎಲ್ಲಾದ್ರೂ ಒಂದು ಅಶ್ವತ್ಥ ವೃಕ್ಷ ಇದ್ರೆ ಆ ಅಶ್ವತ್ಥ ವೃಕ್ಷಕ್ಕೆ 9 ಪ್ರದಕ್ಷಿಣೆ ಮಾಡೋದ್ರಿಂದ ಇರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ನಿಮಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಯಾವುದೇ ಕೆಲಸ, ಯಾವುದೇ ಆಲೋಚನೆ, ಯಾವುದೇ ಒಂದು ಪರಿ ನೀವು ಚಿಂತನೆ ಮಾಡಿದ್ರು ಅದು ಪರಿಪೂರ್ತಿಯಾಗಿ ಒಳ್ಳೇದು ಅಥವಾ ಕೆಟ್ಟದ್ದು ಏನ್ ಮಾಡಬೇಕು ಎಂಬತಕ್ಕಂಥದ್ರ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ. ಅಂದ್ರೆ ಬೆಳಿಗ್ಗೆ ಮನೆಯಲ್ಲಿರ್ತಕ್ಕಂಥವ್ರ ಜೊತೆ ಮಾತಾಡಬೇಕಾದ್ರೂ ಘರ್ಷಣೆ, ಹೊರಗಡೆ ಹೋಗ್ಬೇಕಾದ್ರೂ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕಾಗಲ್ಲ. ಆಫೀಸುಗಳಿಗಾಗಲಿ ಅಥವಾ ಮೇಲಧಿಕಾರಿಗಳ ಹತ್ರ ಆಗ್ಲಿ ಅಥವಾ ಎಲ್ಲೇ ಆದ್ರೂ ಕೂತು ಸಮಾಲೋಚನೆ ಮಾಡಬೇಕು, ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ರೆ ಅಲ್ಲೊಂದು ಕನ್ಫ್ಯೂಷನ್. ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತ ಪರಿಸ್ಥಿತಿ ಇದೆ. ಇದನ್ನ ತಪ್ಪಿಸ್ಕೊಳ್ಳೋದು ಹೇಗೆ? ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕೊಂಡು 1 ಹನಿ ನೀರು ಹಾಕಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡ್ಕೊಳ್ಳಿ. ಇದನ್ನ ಹಸಿರು ಎಲೆಗಳ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿ. ಇದೇ ಸಮಯದಲ್ಲಿ ತಾಯಿ ಗೌರಿಯನ್ನ ಆರಾಧನೆ ಮಾಡಿ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶಿ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಹೀಗೆ ಗೌರಿಯನ್ನ ಪ್ರಾರ್ಥನೆ ಮಾಡ್ತಾ ದೇವಿಯ ಆರಾಧನೆ ಮಾಡಿ ಅರಿಶಿಣದ ಮುದ್ದೆಯನ್ನ ಹಸಿರು ಎಲೆ ಮೇಲಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಡಿದ್ದೆ ಆದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದ್ರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಅದೃಷ್ಟದ ಪರಿ ಎಂಬತಕ್ಕಂಥದ್ದನ್ನು ಆಗಿಂದಾಗಲೇ ಪರೀಕ್ಷೆ ಮಾಡ್ತಾ ಇರಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಅಷ್ಟು ಅದೃಷ್ಟದ ಕಾಲ ಅಲ್ಲ. 12 ಗಂಟೆ ಆಗ್ತಾ ಇದ್ದ ಹಾಗೆ ನಿಮ್ಮ ವೃತ್ತಿ ಧರ್ಮ, ಕೆಲಸ ಕಾರ್ಯಗಳಲ್ಲಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಅಥವಾ ಹೊಸದಾಗಿ ಉದ್ಯೋಗದ ಒಂದು ಆಲೋಚನೆ ಮಾಡ್ತಕ್ಕಂಥವರಲ್ಲಿ, ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆ ಹಾದಿಯಲ್ಲಿ ನಡೀತಿರ್ತಕ್ಕಂಥವರಲ್ಲಿ ಒಂದು ಬದಲಾವಣೆಯನ್ನಂತೂ ಖಂಡಿತ ತಂದುಕೊಳ್ತೀರಿ. ಇವತ್ತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಮಾತ್ರ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ತಗೊಳ್ಳಿ. ನನಗೆಲ್ಲವೂ ಗೊತ್ತು, ನಾನೇ ಮಾಡಬಲ್ಲೆ, ನನ್ನಿಂದ ಸಾಧನೆ ಮಾಡ್ಕೋಬಲ್ಲೆ ಅಥವಾ ನಾನಿದ್ರೆ ಮಾತ್ರ ಎಂಬತಕ್ಕಂಥ ಅಹಮ್ಮನ್ನ ಹೆಣ್ಣು ಮಕ್ಕಳು ಖಂಡಿತ ಬಿಡಬೇಕು. ಯಾಕೆಂದ್ರೆ ಹೆಣ್ಣು ಮಕ್ಕಳು ಹಾಕುವ ಪ್ರತಿ ಹೆಜ್ಜೆ ಹಿಂದೆ ಮತ್ತೊಬ್ಬರ ಸಹಾಯ ಇದ್ರೆ ಇನ್ನಷ್ಟು ಅಭಿವೃದ್ಧಿಯನ್ನ ತಾವು ಕಾಣಬಹುದು. ಹಾಗೆ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲ, ಇವತ್ತಿನ ದಿವಸ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರೊಬ್ಬರಾದ್ರೂ ಸಹಿತ ಸಿಂಹರಾಶಿ, ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ದೇವಿಗೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳನ್ನ ಕ್ರಮಬದ್ಧವಾಗಿ ಮಾಡ್ತಾ ಮುನ್ನಡೆದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ರೆ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಸಾಧ್ಯವಾದರೆ 1 ಚಿಟಿಕೆ ಗೋಧಿ, 1 ಚಿಟಿಕೆಯಷ್ಟು ಕಡಲೆಬೇಳೆ ಎರಡನ್ನೂ ಸಹಿತ ಏಕಕಾಲದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಬಾಳೆ ಮರದ ಹತ್ರ ಹಾಕಿದ್ರೆ ಇರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ಸಿದ್ಧಿ ಆಗುತ್ತೆ. ಸಿಂಹರಾಶಿಯವರಿಗೆ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು, ದುರ್ಗಾ ದೀಪ ನಮಸ್ಕಾರವನ್ನ ಮಾಡಬೇಕು, ಅಥವಾ ನಿಮ್ಮಲ್ಲಿರುವಂತಹ ಕಷ್ಟಗಳಿಗೆ ಒಂದು ಪರಿಹಾರ ಮಾರ್ಗವಾಗಿ 1 ಚಿಟಿಕೆಯಷ್ಟು ಹೆಸರು ಕಾಳನ್ನ ದೃಷ್ಟಿ ತೆಗೆದು ಆಚೆಗೆ ಹಾಕ್ಬೇಕು. ಮನೆಯಿಂದ ಆಚೆ ಬರುವಾಗ ಒಂದಷ್ಟು ಶ್ವಾನಗಳಿಗೆ ಏನಾದ್ರು ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದು ಬಹಳ ಉತ್ತಮ. ಹಾಗೆ ಇವತ್ತು ಯಾರೊಬ್ಬರು ಏನ್ ಹೇಳಿದ್ರು ಸಹಿತ ನಿಮ್ಮಿಂದ ಆಗಲ್ಲ ಎಂಬತಕ್ಕಂಥ ಪದವನ್ನ ಬಿಟ್ಟು ಕಷ್ಟನೋ ಸುಖನೋ ಅದನ್ನ ನಾನು ಮಾಡ್ತೀನಿ, ಅದರ ಸಾಧನೆ ಮಾಡಬಲ್ಲೆ, ಅದು ನನ್ನಿಂದ ಆಗುತ್ತೆ ಎಂಬತಕ್ಕಂತಹ ಆ ಒಂದು ಮನಸ್ಥಿತಿ ನಿಮಗಿದ್ರೆ ಖಂಡಿತ ಅದು ನೀವು ಮಾಡೋದು ಬಿಡೋದು ಆಮೇಲಿನ ಕತೆ, ಬಟ್ ನಾನು ಮಾಡ್ತೀರಿ ಎಂಬತಕ್ಕಂಥ ಆತ್ಮವಿಶ್ವಾಸ ತೋರಿಸಿದ್ರೆ ಅಲ್ಲಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಸಾಧ್ಯವಾದ್ರೆ ಇವತ್ತು ಕೆಲವಷ್ಟು ಬೆಲೆ ಬಾಳುವಂತ ವಸ್ತುಗಳಾಗ್ಲಿ, ಜೋಪಾನ ಮಾಡಬೇಕಾಗಿರ್ತಕ್ಕಂಥ ವಸ್ತುಗಳಾಗ್ಲಿ, ಕೆಲವಷ್ಟು ಕಾಗದ ಪತ್ರಗಳಾಗ್ಲಿ, ಅದರ ಎಚ್ಚರಿಕೆಯ ನಡೆ ನಿಮಗಿರಬೇಕು. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದಿಷ್ಟು ಫಲಾಫಲಗಳನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು. ಗಣಪತಿ ಆರಾಧನೆ, ಕುಲದೇವರ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ತಾಯಿ ಶಂಕರಿಯನ್ನ, ಭಗವತಿಯನ್ನ ಅಥವಾ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲವನ್ನ ಇಂತಹದ್ದನ್ನ ಪಠನೆ ಮಾಡ್ತಾ ಮುನ್ನಡೆದ್ರೆ ಮತ್ತಷ್ಟು ಅಧಿಕವಾದಂತಹ ಲಾಭವನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಅದ್ಭುತವಾದಂತಹ ಕಾಲವನ್ನ, ಅದ್ಭುತವಾದಂತಹ ಕಾಲ ಸಿದ್ಧಿಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದು. ಬಹಳ ದಿನಗಳಿಂದ ನಿಮ್ಮ ಪ್ರಯತ್ನ ವಿಫಲ ಆಗುತ್ತೇನೋ ಎಂಬತಕ್ಕಂಥ ಭಯ ಇತ್ತು. ಆದ್ರೆ ಇವತ್ತು ಹಾಸಿಗೆ ಮೇಲಿಂದ ಎದ್ದಾಗಲಿಂದ, ಅಂದ್ರೆ ಬೆಳಗಿನ ಸೂರ್ಯೋದಯದಿಂದ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಯ ಪ್ರಕ್ರಿಯೆಗಳು ಬಹಳಷ್ಟು ಇದೆ. ಒಂದು ಆತ್ಮವಿಶ್ವಾಸ ಇದೆ, ಧೈರ್ಯ ಇದೆ, ಏನೋ ಒಂದು ಸಾಧನೆ ಮಾಡಬಲ್ಲೆ ಎಂಬತಕ್ಕಂಥ ಹಠ ಇದೆ. ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಿಗೆ ಸೂಕ್ತವಾದಂತಹ ಪರಿಹಾರ ಸಿಗುತ್ತೆ ಎಂಬತಕ್ಕಂಥ ಚಿಂತನೆ ಇದೆ. ನಾನು ಮತ್ತು ನನ್ನವರು ಅಥವಾ ನನ್ನ ಪರಿವಾರ ಅಥವಾ ನನ್ನ ಕುಟುಂಬ ಅಥವಾ ನನ್ನ ವರ್ಗ ಎಲ್ಲರೂ ಸಹಿತ ಸುಖವಾಗಿರಬೇಕು, ನೆಮ್ಮದಿಯುತವಾಗಿರಬೇಕು, ಇಂತಹದ್ದೊಂದು ಕಾಯಕದಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಂಬತಕ್ಕಂಥದ್ರ ಆ ದೂರದ ಆಲೋಚನೆ ಮಾಡುವಂತ ಯೋಗ, ಆ ಯೋಗ್ಯತೆ ಎರಡೂ ಸಹಿತ ತುಲಾರಾಶಿಯವರಿಗಿದೆ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ವಿಷ್ಣು ದೇವರ ಪ್ರಾರ್ಥನೆ ಮಾಡಿ
ಒಂದಷ್ಟು ವಿಷ್ಣು ಆಲಯಕ್ಕೆ ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು, ಸಾಧು ಸಂತರಿಗೆ ಒಂದಷ್ಟು ಹಣ್ಣು ಹಂಪಲುಗಳನ್ನ ಕೊಡ್ತಕ್ಕಂಥದ್ದು, ಹಾಗೆ ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದು, ಹಾಗೆ ಯಾರೊಬ್ಬರೊಂದಿಗೂ ಸಹಿತ ಕೈ ಚಾಚಿದ್ದೀರ ನಿಮ್ಮ ಸಾಧ್ಯವಾದರೆ ನಿಮ್ಮ ಕೈಲಾಗುವಷ್ಟೇ ದಾನ ಧರ್ಮಾದಿಗಳನ್ನ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೆ ಆದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ ಸಂಜೆ 6ರವರೆಗೂ ಅದ್ಭುತವಾದಂತಹ ಕಾಲವನ್ನ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತಿನ ವ್ಯಾಪಾರ ವ್ಯವಹಾರದ ಕಡೆ ಅದ್ಭುತವಾದಂತಹ ಕಾಲವೇ ಸರಿ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಅರ್ಧ ತಲೆನೋವು ಅಥವಾ ಮೈಕೈ ನೋವು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಒಂದು ಕಡೆ ನಿಮ್ಮನ್ನ ಬಾಧಿಸ್ತಾ ಮುನ್ನಡೆಯುತ್ತೆ. ಆದ್ರೆ ಇವತ್ತು ದುರ್ಗಾ ಸಪ್ತಶತಿ ಪ್ರಾರ್ಥನೆ ಮಾಡೋದು ಅಥವಾ ಒಂದು ರಾಮದೇವರ ಆರಾಧನೆ ಮಾಡತಕ್ಕಂಥದ್ದು ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವದರ್ಶನವನ್ನ ಮಾಡತಕ್ಕಂತಹದ್ದು, ಇಂತಹ ಕಾಯಕಗಳಿಗೆ ನೀವು ಮುಂದಾದರೂ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ತಾವು ಮುಂದಾದ್ರೂ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ವಿಷ್ಣು ದೇವರನ್ನ ಮೊರೆ ಹೋಗ್ತಕ್ಕಂಥದ್ದು, ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಮಹಾಮಂತ್ರವನ್ನ ಪಠನೆ ಮಾಡ್ತಾ ಅಥವಾ ಗೋವಿಂದ ಎಂಬತಕ್ಕಂತಹ ಪದದಿಂದ ಹೆಚ್ಚಿನ ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ನಡೆದಂಗಾಗತ್ತೆ. ಹಾಗೆ ವ್ಯವಹಾರಗಳನ್ನು ಏನ್ ಮಾಡಬೇಕಾಗಿದೆ, ಹೊಸತನವಾಗಿ ಏನ್ ನೀವು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ ಅದನ್ನು ಸಹಿತ ನಿಮ್ಮ ಕಾರ್ಯಸಿದ್ಧಿಯಲ್ಲಿ ಮಾಡ್ಕೊಳ್ತೀರಿ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಹಿರಿಯರ ಅಥವಾ ಅನುಭವಸ್ಥರ ಅಥವಾ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯ ಸ್ನೇಹಿತರ ಅವರ ಮಾರ್ಗಸೂಚಿಯನ್ನು ತೆಗೆದುಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದ್ರೆ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಏನೇ ಮಾಡಬೇಕಾದ್ರೂ 2 ಗಂಟೆ ನಂತರ ಒಂದಷ್ಟು ಬೆಳಕಿನ ಕ್ಷಣಗಳು ನಿಮ್ಮದಾಗತ್ತೆ. 2ರಿಂದ 6ರವರೆಗೂ ಒಂದು ಅದೃಷ್ಟದ ಕಾಲ ಅಂದ್ರೂ ತಪ್ಪಾಗೋದಿಲ್ಲ. ಈ ಸಮಯದಲ್ಲಿ ತಾವು ಏನ್ ಅಂದುಕೊಂಡಿದ್ರು, ಯಾವುದನ್ನ ಚಿಂತನೆ ಮಾಡ್ತಿದ್ರು ಆ ಚಿಂತನೆಗೆ ತಕ್ಕ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾಗಿರ್ತಕ್ಕಂಥ ನೀವು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳನ್ನ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿರಬೇಕಾಗಿರ್ತಕ್ಕಂಥ ನಿಮಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ 2ರಿಂದ 4:20 ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಇದೇ ಸಮಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದ್ರು ಒಂದಿಷ್ಟು ಅನುಕೂಲಗಳನ್ನು ಮಾಡಬೇಕು ಅಥವಾ ಅವರ ಜೀವನಕ್ಕೊಂದಷ್ಟು ಉತ್ತಮವಾದಂತಹ ಬೆಳಕನ್ನು ನೀಡಬೇಕು ಅಥವಾ ಅವರ ಕಷ್ಟಕ್ಕೆ ನಾನು ಜೊತೆಲಿ ನಿಂತ್ಕೋಬೇಕು ಅನ್ನತಕ್ಕಂಥ ಆಲೋಚನೆ ನಿಮಗೆ ಬಂದರೂ ಸಹಿತ ನಿಮ್ಮಲ್ಲಿ ತುಂಬಾ ಬದಲಾವಣೆಯನ್ನು ತಾವು ತಂದುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಯೋಗ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಅಭಿವೃದ್ಧಿಪಡಿಸ್ಕೊಳ್ಬಹುದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಬಹುದು. ದೇವತಾ ದರ್ಶನ, ಪುಣ್ಯಕ್ಷೇತ್ರ ಅಥವಾ ದೇವರ ಒಂದು ಆಶೀರ್ವಾದದಿಂದ ಅಥವಾ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಏನೇ ಮಾಡಬೇಕಾದ್ರೂ, ಯಾವುದ್ರ ಬಗ್ಗೆನೇ ಚಿಂತನೆ ಮಾಡಬೇಕಾದ್ರೂ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದಾಗ ಅದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗಾಗಿ ತಾಯಿ ದುರ್ಗೆಯನ್ನ ಆರಾಧನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರ ಅಥವಾ ಮಹಾವಿಷ್ಣು ಆರಾಧನೆ, ವಿಷ್ಣು ದೇವರ ಆರಾಧನೆ ಮಾಡುವ ಕಾಲದಲ್ಲಿ ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪ ಇದನ್ನ ತಾವು ಮುಂದುವರಿಸಿ ಕಪ್ಪು ಬಣ್ಣದ ಆಕಳಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ನಮಸ್ಕಾರ ಮಾಡಿದ್ರು ನಿಮ್ಮ ಆರ್ಥಿಕ ಪರಿಸ್ಥಿತಿ ವ್ಯವಹಾರಗಳನ್ನ ಮತ್ತಷ್ಟು ಲಾಭದಾಯಕವಾಗಿ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು, ವ್ಯವಹಾರಗಳ ಕಡೆ ಗಮನ ಕೊಡಬೇಕು, ಯಾವ್ದಾದ್ರು ಒಂದು ಬೆಲೆ ಬಾಳುವಂತ ವಸ್ತುಗಳ ಕಡೆ ಬಹಳಷ್ಟು ಎಚ್ಚರಿಕೆ ಇರಬೇಕು, ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ದ್ವಂದ್ವ ಚಿಂತನೆಗಳಿಂದ ಮುಕ್ತರಾಗಬೇಕು. ಹಾಗೆ ದ್ವಂದ್ವ ಚಿಂತನೆಗಳಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮೊದಲು ಮನೆ ದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಹೀಗೆ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 23 ನಿಮಿಷದವರೆಗೂ 12ರಿಂದ 2 ಗಂಟೆ 23 ನಿಮಿಷ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮುಂದೆ ನಡೆಯತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮ ವ್ಯವಹಾರಗಳು ಮತ್ತಷ್ಟು ಅದ್ಭುತವಾಗಿ ನಡೀಬೇಕಾದ್ರೆ ನಿಮ್ಮ ಕುಲಬಂಧವರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಯಾರೊಬ್ಬರು ಹೇಳುವಂತ ಮಾತನ್ನ ಸರಿಯಾದ ರೀತಿ ಆಲಿಸಿ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ
ಅಥವಾ ಜವಾಬ್ದಾರಿಯುತವಾದಂಥ ಕಾಯಕ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸಿದೆ, ಆದರೆ ನಡಿಲಿಕ್ಕೆ ಆಗದಂಥ ಪರಿಸ್ಥಿತಿನೂ ಎದುರಾಗ್ತಾ ಇದೆ. ಹಾಗೆ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗ್ಲಿಂದ ನಿಮ್ಮ ಮೈಕೈ ನೋವು ಅಥವಾ ಅರ್ಧ ತಲೆನೋವು ಅಥವಾ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ದಿರ ಇರ್ತಕ್ಕಂಥದ್ದು, ಏನೊಂದು ಕೆಲಸ ಮಾಡ್ಲಿಕ್ಕೂ ಸಿದ್ಧ, ಮುಂದೆ ಹೆಜ್ಜೆ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗದಿರ ಇರ್ತಕ್ಕಂಥದ್ದು, ಇದೆಲ್ಲವೂ ಸರಿಸುಮಾರು ಬೆಳಿಗ್ಗೆ 10 ಗಂಟೆ 40 ನಿಮಿಷದವರೆಗೂ ಹೀಗೆ ಬಾಧಿಸ್ತಾ ಇರುತ್ತೆ. 10 ಗಂಟೆ 40 ನಿಮಿಷ ಆದ ನಂತರ ಒಂದಷ್ಟು ಮಟ್ಟಿಗೆ ಬೆಳಕನ್ನು ಉಂಟು ಮಾಡುವಂತ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಸಾಧ್ಯವಾದರೆ ಇವತ್ತು ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ, ಜೊತೆಗೆ ಒಂದಿಷ್ಟು ಕಡಲೆಕಾಳು, ಇಂತಹ ಪದಾರ್ಥಗಳನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನೊಂದು ದೇವಾಲಯಕ್ಕೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ದೇವಾಲಯಕ್ಕೆ ಹೋಗಿ ಕೊಡ್ಲಿಕ್ಕೆ ಆಗದಿರ ಇದ್ರು ಒಂದು ಗೋವಿಗೆ ಗೋಗ್ರಾಸವನ್ನ ಕೊಟ್ಟು ಮನೇಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ತಾವು ಆಚೆ ಹೊರಟಿದ್ದೆ ಆದ್ರೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಮನದಾಸೆ, ಹಾಗೆ ವ್ಯವಹಾರಗಳನ್ನು ಮಾಡಬೇಕು, ಅದರ ಹಣಕಾಸಿನ ಒಂದು ಕಷ್ಟ ಇದೆ ಎಂಬತಕ್ಕಂಥದ್ದು, ಅಥವಾ ಯಾವ್ದಾದ್ರು ಒಂದು ಬೆಲೆ ಬಾಳುವ ವಸ್ತುಗಳನ್ನ ಎಲ್ಲೋ ಇಟ್ಟು ಅದರ ಹುಡುಕಾಟದಲ್ಲಿ ಸಮಯ ವೃಥಾ ವೇಸ್ಟ್ ಮಾಡಿದ್ದೀನಿ ಅಂತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶಗಳು ತುಂಬಿ ತುಳುಕ್ತಾ ಇರುತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಅಥವಾ ವಿಷ್ಣು ದೇವಾಲಯಕ್ಕೆ ಹೋಗಿ ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಪಾದ ಮುಟ್ಟಿಯೋ ಅಥವಾ ಅದರ ಬಾಲದ ಭಾಗನ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಮಹಾವಿಷ್ಣುವಿನ ಮಹಾಮಂತ್ರವನ್ನ ತಾವು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಮಕ್ಕಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜೋಪಾನವಾಗಿರ್ಲಿ. ಮಕ್ಕಳು ಶಾಲೆ ಕಳಿಸಬೇಕಾದ್ರೆ ಮನೇಲಿರ್ತಕ್ಕಂಥ ಪೋಷಕರು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಕಳಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಮಕ್ಕಳ ಆಟ ಪಾಠಗಳು ಆಡುವಾಗ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ದಿನ ಇವತ್ತಾಗುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.